ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದಗಳಿಂದಲಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂ ವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋ ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಬೆಳಗಿನ ಜಾವನ ಆ ಒಂದು ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದ್ಬಿಟ್ರೆ ಆವತ್ತಿನ ದಿನವೂ ಕೂಡ ಸಂಪೂರ್ಣವಾಗಿ ಎನರ್ಜೈಸ್ಡ್ ಆಗಿರುತ್ತೆ, ಒಂದು ರೀತಿ ರಿಫ್ರೆಶ್ ಆಗಿರುತ್ತೆ. ಹಾಗಾಗಿ ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಸಮಸ್ಯೆ ಇರ್ತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿಯ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್. ಇವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಟೂರಿಂಗ್ ಪ್ಯಾಕೇಜಸನ್ನು ಅತಿ ಕಡಿಮೆ ದರದಲ್ಲಿ ಒದಗಿಸಿ ಕೊಡ್ತಾ ಇದ್ದಾರೆ. ಭಾರತವಲ್ಲದಿರ ವಿದೇಶಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಟೂರಿಂಗ್ ಪ್ಯಾಕೇಜಸನ್ನು ಅತಿ ಕಡಿಮೆ ದರದಲ್ಲಿ ಇವರು ನಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇರತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಒಮ್ಮೆ ತಪ್ಪದೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಲಕ್ಷ್ಮೀ ಭೂ ವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ದಿನವನ್ನು ಪ್ರಾರಂಭವನ್ನು ಮಾಡೋಣ. ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ನೆರವೇರಿಕೊಂಡು ಬರ್ತಾ ಇರತಕ್ಕಂಥ ಕಾಯಕ ಅಂತಲೇ ಹೇಳ್ಬೋದು. ನಿರಂತರವಾಗಿ ನಿರ್ಗಳವಾಗಿ ಕರ್ನಾಟಕ ರಾಜ್ಯವಲ್ಲದಿರ, ಭಾರತ ದೇಶವಲ್ಲದಿರ, ಹೊರದೇಶಗಳೆಲ್ಲರೂ ಕೂಡ ಮಹರ್ಷಿ ಧರ್ಮಯಾತ್ರೆ, ಈ ಒಂದು ಧರ್ಮದ ರಥಯಾತ್ರೆ ನಿರಂತರವಾಗಿ ಸಾಗ್ತಾನೆ ಬರ್ತಾಯಿದೆ. ಅದೇ ರೀತಿ ಇದೇ ಬರ್ತಕ್ಕಂಥ 22/8/2024 ಗುರುವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಶ್ರೀ ಚೌಡೇಶ್ವರಿ ದೇವಿಯವರ ನೂತನವಾಗಿರ್ತಕ್ಕಂಥ ದೇವಾಲಯದ ಪ್ರಾರಂಭ ಉತ್ಸವ, ಪ್ರಥಮ ವಾರ್ಷಿಕೋತ್ಸವ, ಮತ್ತು ಶ್ರೀ ಚಕ್ರ ಆರಾಧನೆ, ಶ್ರೀ ಚಂಡಿಕಾ ಯಾಗ, ಕುಂಭಾಭಿಷೇಕ ಹಾಗೂ ಮುತ್ತೈದೆಯರಿಗೆ ಗೋಮತಿ ಚಕ್ರ ವಿತರಣಾ ಪೂಜಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಸುಕ್ಷೇತ್ರ ದೊಡ್ಡಮಟ್ಟಿ ಕುರ್ಕಿ, ಕಾಣಕಟ್ಟೆ ಹೋಬಳಿ, ಅರಸೀಕೆರೆ ತಾಲೂಕು. ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನದ ಲೋಕಾರ್ಪಣೆ ಆಗ್ತಾ ಇದೆ. ಇಲ್ಲಿಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ 22/8/2024 ಗುರುವಾರ. ಸಮಯ ಎಷ್ಟೊತ್ತಿಗಪ್ಪ? ಗುರೂಜಿರವರು ಅಲ್ಲಿಗೆ ಕರೆಕ್ಟಾಗಿ 10:30-11 ಗಂಟೆಗೆಲ್ಲ ಗುರುಜಿರವರು ಅಲ್ಲಿರ್ತಾರೆ. 10:30-11 ಗಂಟೆ ಸಮಯಕ್ಕೆ ಗುರುಜಿರವರು ಇರ್ತಾರೆ. ಯಾಕೆ ಅಂತಂದರೆ ಅರಸೀಕೆರೆ ಅಲ್ವಾ, ನೇರ ಪ್ರಸಾರ ಮುಗಿದಿದ್ದ ತಕ್ಷಣ ಪಟ್ಟಂತ ಗುರುಜಿರವರು ಅಲ್ಲಿಗೆ ಬರ್ತಾರೆ.
ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚೌಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಜ್ಯೋತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ನಾಳೆ ಆದರೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಗುರುಗಳೇ. ಖಂಡಿತ ಹೌದು, ವರಮಹಾಲಕ್ಷ್ಮಿ ಬಂದೇ ಬಂತು. ಹೌದು, ವರಮಹಾಲಕ್ಷ್ಮಿ ಬಂತು. ಪ್ರತಿಯೊಬ್ಬರ ಕುಟುಂಬದಲ್ಲೂ ತಾಯಿ ಲಕ್ಷ್ಮಿಯ ಕೃಪೆಗಾಗಿ ಪ್ರತಿಯೊಬ್ಬರೂ ಕಾತುರತೆಯಿಂದ ಕಾಯ್ತಿದ್ದಾರೆ. ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಬೆಳಗ್ಗೆದ್ದರೆ ಬಂದುಬಿಡುತ್ತೆ. ಆದರೆ ಅದರ ಪೂರ್ವಭಾವಿ ಸಿದ್ಧತೆಗಳು ಮಾಡ್ಕೋಬೇಕಲ್ಲ. ಅದಕ್ಕೂ ಮುನ್ನ ಇವತ್ತಿನ ಕಾಯಕವನ್ನು ಇವತ್ತು ಪ್ರಾರಂಭಿಸುವಂತಹ ಮುನ್ನ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕಲ್ವ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನುಭೂತಿಗರಿ ಪ್ರಸೀದ ವಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಿಕಿಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಓಂ ಸರಸ್ವತ್ಯೈ ನಮಃ. ಮಾತಾ ಚ ಅನ್ನಪೂರ್ಣಾಯ ನಮಃ. ಕಾರ್ಯಸಿದ್ಧಿಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ವರಮಹಾಲಕ್ಷ್ಮಿಯ ಆಗಮನಕ್ಕೆ ಪೂರ್ವಭಾವಿ ಸಿದ್ಧತೆಯಾಗಿ ಇವತ್ತು ನಾಳೆ ಎಲ್ಲರೂ ಸಿದ್ಧರಾಗಿ ಮಾಡ್ಕೋಬೇಕು. ಯಾಕೆಂದರೆ ಮಾವಿನ ಸೊಪ್ಪಿನ ತೋರಣದಿಂದ ಪ್ರಾರಂಭ ಆದರೆ ಬಾಳೆಕಂದು, ಅದಕ್ಕೆ ಬೇಕಾಗಿರ್ತಕ್ಕಂಥ ತಾಯಿಗೆ ಬೇಕಾಗಿರ್ತಕ್ಕಂಥ ನೈವೇದ್ಯದ ಖಾದ್ಯಗಳು, ಜೊತೆಗೆ ಅವರವರ ಮನೆ ಪದ್ಧತಿಗಳು ಏನಿದೆಯೋ ಆ ಪದ್ಧತಿಗಳೆಲ್ಲವೂ ಸಿದ್ಧ ನಡಿಬೇಕು. ಕೆಲವರು ಮಡಿಯಿಂದ ಮಾಡುವಂತಹ ಪದ್ಧತಿ, ಕೆಲವರಿಗೇನಪ್ಪ ಅಂದರೆ ಎಲ್ಲವೂ ಅಂಗಡಿಯಲ್ಲಿ ಸಿಗುವಂಥ ಪದಾರ್ಥಗಳನ್ನೇ ತಂದು ದೇವ್ರ ಮುಂದೆ ಇಟ್ಟು ದೇವರ ನೈವೇದ್ಯ ಮಾಡಿ ಅನಂತರ ಪ್ರಸಾದವನ್ನು ಸ್ವೀಕರಿಸುವ ಪದ್ಧತಿ. ಆದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮನೆಯಲ್ಲಿದ್ದರೆ ಅವರು ಮಾತ್ರ ಹೊರಗಡೆಯಿಂದ ತಂದು ನೈವೇದ್ಯ ಮಾಡಲಿಕ್ಕೆ ಖಂಡಿತ ಬಿಟ್ಕೊಳ್ಳೋದಿಲ್ಲ. ನಿನ್ನ ಶಕ್ತಿಯಾನುಸಾರ, ನಿನ್ನ ಯೋಗ್ಯತಾನುಸಾರ ಮನೆಯಲ್ಲಿ ಮಡಿ ಉಟ್ಕೋಬೇಕು. ಅಲ್ಲೇ ಒಂದಿಷ್ಟು ಕೊಬ್ಬರಿ ಮಿಠಾಯಿ ಆಗಲಿ, ಅಥವಾ ಒಂದಿಷ್ಟು ಕರಕಡಬಾಗಲಿ, ಅಥವಾ ಒಂದಿಷ್ಟು ಕಡುಬಾಗಲಿ, ಇಂತಹದ್ದನ್ನು ಮಾಡಿ ದೇವರ ನೈವೇದ್ಯ ಮಾಡಬೇಕು. ಇನ್ನು ಚಿಗಳಿ ತಂಬಿಟ್ಟಂತೂ ತಾಯಿ ಮಹಾಲಕ್ಷ್ಮಿಗೆ ಕಂಪಲ್ಸರಿ ಎಲ್ಲರೂ ಮಾಡಿಡ್ತಾರೆ. ಹಾಗೆ ಲಕ್ಷ್ಮಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರ ಜೀವನದಲ್ಲಿ ಬೆಳಕನ್ನು ತರುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ. ಶುಭ ಶ್ರಾವಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಅಂಬಾ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯುತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋಕುಲೇ ತುತ್ಪಾದಪದ್ಮೈ ಸನ್ನಿಧತ್ಸ್ವಾಂ. ಶ್ರೀ ಮಹಾಲಕ್ಷ್ಮೀ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೇ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 14/8/2024 ಬುಧವಾರ, ದಶಮಿ, ಅನುರಾಧ ನಕ್ಷತ್ರ. ಇವತ್ತು ಬಹಳ ವಿಶೇಷವಾದಂಥ ದಿನ. ಇವತ್ತು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದಿರೋ, ಯಾವ ಕೆಲಸವನ್ನು ಮಾಡಿದ್ರೆ ಕಾರ್ಯಸಿದ್ಧಿ ಆಗಬೇಕು ಅಂತ ತಾವು ಚಿಂತನೆ ಮಾಡಿದ್ರು, ಇವತ್ತು ನೂತನವಾದಂತಹ ಮಳಿಗೆ ಆಗಿರಲಿ, ನೂತನವಾದಂತಹ ಗೃಹ ಪ್ರವೇಶವಾಗಿರಲಿ, ಅಥವಾ ನಾಮಕರಣ ಮಹೋತ್ಸವ ಆಗಿರಲಿ, ಯಾವುದೇ ಶುಭ ಕಾರ್ಯಗಳಾದರೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ವಿಷ್ಣುವಿನ ಅನುಗ್ರಹವನ್ನು ಪಡೆದು, ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು, ಕುಲದೇವರ ಅನುಗ್ರಹ, ತಂದೆ ತಾಯಿ ಆಶೀರ್ವಾದ ಇವತ್ತು ಬಹಳ ವಿಶೇಷ. ಶ್ರಾವಣ ಮಾಸದ ಶುಕ್ಲಪಕ್ಷದ ಈ ಶುಭ ದಿನದಂದು ತಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯ ಯಶಸ್ಸಾಗಿರಲಿ, ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಇವತ್ತು ರಾಶಿಫಲ ತಿಳ್ಕೊಳ್ಳೋದಾದರೆ,
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಮಾನ್ಯಕ್ಕೆ ಶ್ರಾವಣ ಮಾಸ ಬಂತು ಅಂದರೆ ಒಂದಷ್ಟು ಭಾಗದಲ್ಲಿ ಮಹಾವಿಷ್ಣು ಆರಾಧನೆ. ಅದೇ ಶ್ರಾವಣ ಮಾಸದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ಸಾಂಬ ಸದಾಶಿವ ಶಿವಾರಾಧನೆ. ಅತ್ತ ಶಿವ ಇತ್ತ ಕೇಶವ, ಶಿವಕೇಶವರ ಆರಾಧನೆ ಶ್ರಾವಣ ಮಾಸದಲ್ಲೇ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿ ಬಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರ್ತಕ್ಕಂಥ ದಿನ. ಅದರಲ್ಲೂ ಬುಧವಾರದ ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ನಿಲುವು ದೂರ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಮನಸ್ಸಲ್ಲಿ ಒಂದಿಷ್ಟು ವ್ಯಥೆ ಆಗ್ತಕ್ಕಂಥದ್ದು, ಇಟ್ಟ ವಸ್ತು ಕಾಣೆ ಆಗದಿರ ಹುಡುಕಾಡುವಂಥದ್ದು ಇದೆಲ್ಲವೂ ನಡೆಯುತ್ತೆ. ನೆಗೆಟಿವ್ ಆಗಿ ಆಗುವಂಥದ್ದು 20%, ಪಾಸಿಟಿವ್ ಆಗಿ ಕೆಲಸ ಆಗುವಂಥದ್ದು 80%. ಅಂದರೆ ಕೆಲಸ ಕಾರ್ಯಗಳು ನಡೆಯೋದೇ ಸಾಕಷ್ಟಿದೆ. ಹಾಗಿದ್ಮೇಲೆ ಮೇಷರಾಶಿಯವರು ರೋದನೆ ಬೇಡ, ಆಲೋಚನೆ ಮಾಡ್ತಕ್ಕಂಥದ್ದು ಬೇಡ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಯಾವುದೇ ಕೆಲಸ ಆದರೂ ಆತ್ಮಕ್ಕೆ ತೃಪ್ತಿ ಕೊಡುತ್ತೆ, ನಿಮ್ಮ ಕುಟುಂಬಕ್ಕೆ ಅದು ಹೆಚ್ಚಿನ ಅನುಕೂಲ ಆಗುತ್ತೆ, ಇಡೀ ಮನೆತನಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಧೈರ್ಯವಾಗಿ ಆ ಕೆಲಸ ಮತ್ತು ಕೈ ಹಾಕಿ ಮೇಷರಾಶಿಯವರು ಒಳಿತನ್ನೇ ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆ ಬೇಕು. ಯಾಕೆಂದರೆ ನಂದು ತಂದು ಅಂತ ತಾವು ಎಷ್ಟೇ ಮುಂದುವರಿಸಿದ್ರು ಅಲ್ಲೆಲ್ಲೋ ಒಂದಿಷ್ಟು ಅಸಮಾಧಾನ ಅಂತೂ ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಹೀಗಿರುತ್ತೆ. ಮಾಧ್ಯಾಹ್ನಿಕ 2 ಗಂಟೆವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು ಇರೋದ್ರಿಂದ ತುಂಬ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಇದರ ಮಧ್ಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಒಳ್ಳೆ ಸನ್ಮಾರ್ಗದತ್ತ ನಡಿಬೇಕು. ಒಂದು ಚಿಟಿಕೆ ಉದ್ದಿನ ಬೆಳೆಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮೋಸಕ್ಕೊಳಗಾಗುವುದು ಸಾಕಷ್ಟು ಇದೆ. ಹಾಗಾಗಿ ಯಾರ ಹತ್ರ ಏನು ವ್ಯವಹಾರ ಮಾಡಬೇಕಾದ್ರೂ ಹಣಕಾಸಿನ ಮತ್ತೊಬ್ಬರು ಕೊಡಬೇಕಾದ್ರೂ ಸ್ವಲ್ಪ ಜೋಪಾನ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗಬೇಕಾದ್ರೆ ನಿಮ್ಮ ಮನೆ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂಥದ್ದು ಒಂದು ಪ್ರಯತ್ನ ಇರಲಿ. ಹಾಗೆ ಇವತ್ತು ನೀವು ಮಾಡಬೇಕಾದ್ದು ಹಸಿದ ವ್ಯಕ್ತಿಗಳನ್ನ ಹುಡುಕಿ ಒಂದಷ್ಟು ಅನ್ನದಾನ ಮಾಡ್ತಕ್ಕಂಥದ್ದು. ಹೊಟ್ಟೆ ತುಂಬಿರ್ತಕ್ಕಂಥವ್ರಿಗೆ ಅನ್ನದಾನ ಮಾಡೋದ್ರಲ್ಲಿ ಫಲ ಇಲ್ಲ. ಹಸಿವುಕೊಂಡಿರ್ತಾರಲ್ಲ ಅಂಥವ್ರು ಹುಡುಕಿ ಅನ್ನದಾನ ಮಾಡಬೇಕು. ಯಾರು ಹಸಿವನ್ನು ಒದ್ದಾಡ್ತಾರೆ, ನಿಶಕ್ತರಾಗಿರ್ತಾರೆ, ಅಶಕ್ತರಿರ್ತಾರೆ, ಸಂಪಾದನೆ ಇಲ್ದಿರಿರ್ತಾರೆ, ಅಂಥವ್ರನ್ನ ಹುಡುಕಿ ಅವರ ಹೊಟ್ಟೆಗೆ ಒಂದಿಷ್ಟು ಅನ್ನ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪ ಸಮಾಧಾನವಾಗಿ ವರ್ತನೆ ಮಾಡಿದ್ರೆ ತುಂಬ ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಕುಟುಂಬದ ಪರಿವಾರದೊಂದಿಗೆ ಎಲ್ಲನ ಆಚೆ ಹೊರಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥವ್ರಿಗೂ ಇವತ್ತು ಭಾಳ ಒಳ್ಳೆಯ ದಿನ. ಹಾಗೆ ಇವತ್ತಿನ ದಿವಸ ಸಂತೋಷದಿಂದ ಸಂಭ್ರಮದಿಂದ ಇರ್ತಕ್ಕಂಥ ದಿನ, ನಿಮಗೆ ಅಂತ ಒಂದು ಸ್ಥಾನಮಾನ ಸಿಗ್ತಕ್ಕಂಥ ದಿನ. ಆದರೆ ಮಧ್ಯಾಹ್ನ 1:30 ಅಥವಾ 2 ಗಂಟೆ ಸರಿಸುಮಾರಿಗೆ ನಿಮಗೆ ಬರುವಂಥ ಫೋನು ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವ್ರ ಮಾತು ಅಥವಾ ನಿಮ್ಮ ಮೇಲಧಿಕಾರಿಗಳಾಡುವ ಮಾತಿನಿಂದ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಉಂಟಾಗ್ಬೋದು. ಆದರೂ ಭಯಪಡಬೇಕಾದಿಲ್ಲ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ ಹೌದು. ಇನ್ನು ಇವತ್ತು ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಿ ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿ ಹೆಸರಲ್ಲಿ ಒಂದಿಷ್ಟು ಕಡಲೆಕಾಳು ಬೆಲ್ಲನ ಯಾವುದಾದ್ರೂ ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಚಂದ್ರ ಚೆನ್ನಾಗಿರೋದ್ರಿಂದ ನಿಮ್ಮ ಮಾತೃಶ್ರೀ ಆಗಿರಲಿ, ನಿಮ್ಮ ಸಹಧರ್ಮಿಣಿ ಆಗಿರಲಿ, ನಿಮ್ಮ ಹೊಟ್ಟೆಲಿಟ್ಟಿರೋ ಮಕ್ಕಳಾಗಿರಲಿ ಅಥವಾ ನಿಮ್ಮ ಪರಿಸರದಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಾಗಿರಲಿ, ಅವ್ರು ಆಡುವ ಮಾತು, ಅವರು ನಿಮ್ಮ ಮೇಲೆ ತೋರಿಸುವ ಪ್ರೀತಿ ಅಥವಾ ಅವ್ರು ನಿಮಗೂ ಮತ್ತು ಅವ್ರಿಗೂ ಇರುವಂಥ ಬಾಂಧವ್ಯ ಇದೆಯಲ್ಲ, ಅದು ಮತ್ತಷ್ಟು ಗಟ್ಟಿಪಡಿಸುತ್ತೆ, ಮತ್ತಷ್ಟು ಸಮಾಧಾನ ಕೊಡುತ್ತೆ, ಮತ್ತಷ್ಟು ತೃಪ್ತಿ ಕೊಡುತ್ತೆ. ಏನೇ ಆದರೂ ಕುಟುಂಬದಲ್ಲಿ ಒಬ್ಬರಿದ್ದು ವ್ಯವಹಾರ ಮಾಡೋಕ್ಕೂ, ಕುಟುಂಬದ 4 ಜನ ಒಂದು ಕಡೆ ಕೂತ್ಕೊಂಡು ವ್ಯವಹಾರ ಮಾಡೋಕ್ಕೂ ತುಂಬ ಅನುಕೂಲ. ಹಾಗೆ ಇವತ್ತು ನಿಮ್ಮ ಜ್ಞಾನ, ನಿಮ್ಮ ಧೈರ್ಯ, ನಿಮ್ಮ ಒಳ್ಳೆ ಮನಸ್ಸು ಮತ್ತು ನಿಮ್ಮ ರಾಶಿಫಲದಲ್ಲಿರ್ತಕ್ಕಂಥ ಲಾಭ ಇದು ಸಾಕಷ್ಟು ಆದ್ದರಿಂದ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಬರೋದು ಸಹಜವೇ. ಹಾಗಂತ ಕೋಪ ಬಂತು ಅಂತ ನೀವು ಮೂಲೆ ಕೂತ್ಕೋಬೇಕಾದ್ದೇನಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿದೇವತೆ, ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ
ಇವತ್ತು ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಒಂದಷ್ಟು ಎಳ್ಳು, ಒಂದಷ್ಟು ಕಡಲೆಪಪ್ಪು, ಎಳ್ಳು, ಕಡಲೆಪಪ್ಪು, ಬೆಲ್ಲ ಈ ಮೂರನ್ನು ಯಾವುದಾದ್ರು ದೇವಿ ಆಲಯಕ್ಕೆ ಕೊಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದೆ, ಆದರೆ ಮಾಡುವ ಕೆಲಸದಲ್ಲಿ ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿಲ್ಲದಂತ ಇದೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇದೆ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಅಧಿಕವಾದಂತಹ ತಲೆನೋವು ಇದು ನಿಮ್ಮನ್ನು ಬಾಧಿಸ್ಬೋದು. ಆದರೆ ಸಿಂಹರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥ ಕಾಲ. ಹಾಗೆ ಶ್ರಾವಣ ಮಾಸದಲ್ಲಿ ಸಾಧ್ಯವಾದಷ್ಟು ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವರ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ವ್ಯವಹಾರದಲ್ಲಿ ಮತ್ತಷ್ಟು ಬದಲಾವಣೆ ತಂದುಕೊಂಡು ಹೆಚ್ಚಿನ ಫಲಾಫಲ ವೃದ್ಧಿಸ್ಕೊಳ್ಬೇಕಾದ್ರೆ ಗುರು ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣವನ್ನು ಕಾಣ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತು ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಸಿಂಹರಾಶಿಯವರಿಗಿದೆ. ಸಿಂಹರಾಶಿಯವರು ಮನೆಯಿಂದ ಆಚೆ ಬರಬೇಕಾದ್ರೆ ಒಂದು ಚಿಟಿಕೆ ಗೋಧಿಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕಿದ್ರೆ ಇರ್ತಕ್ಕಂಥ ದೋಷ ದೂರ ಆಗುತ್ತೆ. ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಖಂಡಿತ ನಿಮ್ಮ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ಹಾಗೆ ಕೆಲವಷ್ಟು ಲೇವಾದೇವಿಗಳು ಗೊತ್ತಿದ್ದೋ ಗೊತ್ತಿಲ್ಲದಿರೋನು, ನಿಮಗೆ ಅರಿವಾದರೂ ಅರಿವಾಗದಿದ್ದರು ಅಥವಾ ನಿಮಗೆ ಗೊತ್ತಿದ್ದರೂ ಗೊತ್ತಿಲ್ಲದಿರ ಇದ್ದರು, ಬಟ್ ಸಮಸ್ಯೆ ಅಂತೂ ಖಂಡಿತ ಕಟ್ಟಿಟ್ಟ ಬುದ್ಧಿ. ಈ ಸಮಸ್ಯೆಯಿಂದ ಮಧ್ಯಾಹ್ನ 11 ಗಂಟೆ 11 ನಿಮಿಷದವರೆಗೂ ತುಂಬ ಜಾಗೃತರಾಗಿರಬೇಕು. 11 ಗಂಟೆ 11 ನಿಮಿಷ ತನಕ ನೀವು ಆದಷ್ಟು ನಿಮ್ಮ ಬಾಯಿನ ಹೆಚ್ಚು ಎತ್ತದಿರಾ, ಹೆಚ್ಚು ನೀವು ಮಾತಾಡ್ದಿರಾ, ಯಾವುದೇ ಕೆಲಸಕ್ಕೂ ನೀವು ಎಂಟ್ರಿ ಆಗದಿರಾ, ಎಷ್ಟು ಬೇಕೋ ಅಷ್ಟರಲ್ಲೇ ಇರಿ. ನಿಮ್ಮ ಮುಂದೆ ಇನ್ನೊಬ್ಬರು ನಿಷ್ಠುರ ಮಾಡಿದ್ರೂ ಪರವಾಗಿಲ್ಲ, ನಿಮ್ಮನ್ನು ದೂಷಣೆ ಮಾಡಿದ್ರೂ ಪರವಾಗಿಲ್ಲ, ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಇವತ್ತು ಲಾಭ ಗಳಿಸ್ತೀರಿ ಅಥವಾ ಮನಸ್ಸು ಸಮಾಧಾನ ತಂದುಕೊಳ್ತೀರಿ. ಒಂದೆರಡು ಮಾತು ಹೆಚ್ಚಾಗಿ ಮಾತಾಡಿದ್ರೆ ಇನ್ನೆಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು, ಜೋಪಾನವಾಗಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಮನಸ್ಸಿಗೆ ವ್ಯತ್ಯಯ ಆಗುವಂಥದ್ದು, ಸಮಸ್ಯೆ ಎದುರಾಗುವಂಥದ್ದು, ನಿಷ್ಠೂರಕ್ಕೊಳಗಾಗುವಂಥದ್ದು, ಇದೆಲ್ಲ ಸಮಸ್ಯೆ ಇದೆ. ಇಲ್ಲಿ ನಾನು ನಂದು ಅಂತಲೋ ಅಥವಾ ನಂದೇ ತೀರ್ಮಾನ ಅಂತಲೋ ಅಥವಾ ನಾನು ಯಾರಿಗೆ ತಲೆ ಬಗ್ಗಿಸ್ಬೇಕು ಅಂತಲೋ ಅಥವಾ ಎಲ್ಲವೂ ನನ್ನಿಂದಲೇ ಅಂತಲೋ ಈ ಪ್ರಕಾರವಾಗಿರ್ತಕ್ಕಂಥ ಮನಸ್ಥಿತಿಗಳು ಯಾವತ್ತಿಗೂ ಯಾರಿಗೂ ಒಳ್ಳೆಯದಲ್ಲ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ಒಂದು ಹೆಜ್ಜೆ ಹಾಕಿದ್ರೆ ಖಂಡಿತ ಒಳಿತಾಗುತ್ತೆ, ಒಳ್ಳೆಯ ಫಲ ಸಿಗುತ್ತೆ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಇವತ್ತು ದೇವಿಯ ಆರಾಧನೆ ಮಾಡಬೇಕು. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಹೆಸರುಕಾಳು, ಒಂದು ಚಿಟಿಕೆಯಷ್ಟು ಕಡಲೆಬೇಳೆ, ಈ 3 ಧಾನ್ಯಗಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳು, ಇರ್ತಕ್ಕಂಥ ಸಮಸ್ಯೆಗಳು, ಬರುವ ಸಂಕಷ್ಟಗಳೆಲ್ಲವೂ ದೂರ ಆಗುತ್ತೆ. ಆದರೆ ತುಲಾರಾಶಿಯವರು ಯಾವುದೇ ಬಂದರೂ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ಹೆಜ್ಜೆಯನ್ನು ಹಾಕಿದ್ರೆ ಅದು ಶ್ರೇಯಸ್ಸಿರತ್ತೆ, ಹೆಚ್ಚಿನ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳು ಸಿಗಬೇಕಾದರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಮಾಡುವ ಕೆಲಸ ಹೆಚ್ಚಿನ ಯಶಸ್ಸಾಗಿರಬೇಕು. ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಇರಬೇಕು. ಹಾಗೆ ಇವತ್ತು ನೀವೇನು ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗಬೇಕಾದ್ರೆ ಮೊದಲು ತಾವು ತೆಗೆದುಕೊಳ್ಳುವಂತಹ ನಿಲುವು ಇದೆಯಲ್ಲ, ಅದು ಬಹಳ ಜೋಪಾನವಾಗಿರಬೇಕು. ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಶಾಂತಿ ಸಮಾಧಾನ ಇರಲಿ. ಯಾಕೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಹಾಗಂತ ಮನೇಲಿರಬೇಕಾದ್ದೇನಲ್ಲ, ಮಾಡುವ ಕೆಲಸ ಕೈಕಟ್ಟಿ ಕೂರಬೇಕಾದ್ದಲ್ಲ. ಆಲೋಚನೆ ಮಾಡಿ ನಿಮಗೆ ಸರಿ ಅನ್ಸೋದನ್ನು ನೀವು ಕೈಗೆ ಹಾಕಿ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ಇವತ್ತಿನ ದಿವಸ ಮತ್ತೊಂದು ಹೆಜ್ಜೆ ಮುಂದಿಡೋದಾದರೆ ಇವತ್ತು ಹೊಸದಾಗಿ ಏನಾದರೂ ಕೆಲಸ ಕಾರ್ಯಗಳು ಮಾಡಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇವತ್ತು ಮಾಡಿ ಅದರಿಂದ ಲಾಭವನ್ನೇ ಗಳಿಸ್ತೀರಿ. ಆದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಮಾತ್ರ ಮರಿಬೇಡಿ. ಅದರಿಂದಲೇ ನಡೆಸಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಧನುರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಯಾವುದಾದ್ರು ಒಂದು ದೇವಾಲಯಕ್ಕೆ ಬರ್ತಕ್ಕಂಥದ್ದು, ದೇವರ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಬರ್ತಕ್ಕಂಥದ್ದು, ಅಥವಾ ಎಲ್ಲಾದರೂ ಒಂದು ಕಾರ್ಯಕ್ರಮಕ್ಕೆ ಬಂದರೆ ನಿಮಗೆ ಸಿಗುವಂಥ ಸ್ಥಾನಮಾನ ಬಹಳ ಉನ್ನತವಾದಂಥ ಸ್ಥಿತಿಯಲ್ಲಿ ಸಿಗುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಅಂಗೈಗಳ ಭೂಮಿ ತೊಗೊಳ್ಬೇಕು ಅನ್ನೋದಾದರೆ, ಭೂಮಿ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂದರೆ, ಕಾಗದ ಪತ್ರಗಳ ಬಗ್ಗೆ ನೋಡಬೇಕು ಅಂದರೆ ಇವತ್ತು ಬಹಳ ವಿಶೇಷವಾದ ದಿನ ಧನುರಾಶಿಯವರಿಗೆ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಕಳ್ಕೊಳ್ಳೋದಕ್ಕಿಂತ ಪಡೆಯೋದು ಜಾಸ್ತಿ. ಆದರೆ ಪಡೆಯೋದು ಜಾಸ್ತಿ ಆದರೆ ನಿಮ್ಮಲ್ಲಿರೋ ಮನಸ್ಸು ಹಾಗೇ ಇರಬೇಕು. ಹಾಗೆ ಯಾರೊಬ್ಬರನ್ನು ದೂಷಣೆ ಮಾಡಬೇಡಿ, ಯಾರೊಬ್ಬರನ್ನ ನಿಂದಿಸಬೇಡಿ, ಯಾರೊಬ್ಬರ ಬಗ್ಗೆಯೂ ನೀವು ಗಲಾಟೆಗೆ ಹೋಗೋದು ಬೇಡ. ಆದಷ್ಟು ತಾಳ್ಮೆ, ಸಮಾಧಾನ, ನಗುಮುಖವಾಗಿ ನಿಮ್ಮ ಹಸನ್ಮುಖಿತನ ಇವೆಲ್ಲದಕ್ಕೂ ಉತ್ತರ ಕೊಡುತ್ತೆ. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಗನಗ್ತಾ ಇರಿ. ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ, ಚಂದ್ರನ ಒಂದು ಕೃಪಾಶೀರ್ವಾದ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ಎಲ್ಲವೂ ದೂರ ಮಾಡಿಕೊಳ್ಳುವಂಥ ಕಾಲ. ಜವಾಬ್ದಾರಿ ಸಾಕಷ್ಟು ಇದೆ. ಹೆಚ್ಚಿನ ಜವಾಬ್ದಾರಿನ ಹೆಗಲ ಮೇಲೆ ಹೊರಬೇಕಾಗಿದೆ. ಅದರ ಮಧ್ಯದಲ್ಲಿ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ದೋಷಗಳು ನಿಮ್ಮ ಮುಂದೆ ಬಾಧಿಸ್ತಾ ಇರುತ್ತೆ. ಒಂದಷ್ಟು ಕಾಲ ಭಾಳ ಸಂತೋಷವಾಗಿರ್ತೀರಿ, ಒಂದಷ್ಟು ಕಾಲ ಕೈಕಟ್ಟಿ ಕೂರ್ತೀರಿ, ಒಂದಷ್ಟು ಕಾಲ ಯಾರೊಬ್ಬರಿಗೂ ಹೇಳಿದರೆ ಕಣ್ಣೀರು ಹಾಕಿ ಗೋಡೆ ಕಡೆ ತಿರ್ಕೊಂಡು ಕೂತ್ಕೊಳ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿಯಿಂದ ಉಂಟಾಗ್ತಿರ್ತಕ್ಕಂತಹ ನಿಮ್ಮ ಪರಿಸರದಲ್ಲಾಗುವಂತಹ ಅಥವಾ ನಿಮ್ಮವರೇ ಆದಂಥವರು ನಿಂದನೆ ಮಾತಿನಿಂದ ಒಂದಷ್ಟು ಮನಸ್ಸು ನೊಂದುಕೊಳ್ಳೋ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಇಂಥ ಸಮಯದಲ್ಲಿ ಶನಿ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಶನ್ನೋ ದೇವೀರಭಿಷ್ಟಯ ಅಪೋ ಭವಂತು ಬೀದೇಂ ಶಯೋರ್ಭಿಷ್ಟವಂತರಃ ಶನೇಶ್ಚರಾಯ ನಮಃ, ಹೀಗೆ ಶನೇಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ತುಂಬ ಬದಲಾವಣೆಯನ್ನು ತಾವು ತಂದುಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಆರೋಗ್ಯದ ಪ್ರಕಾರ ನೋಡೋದಾದರೆ ನಿಮ್ಮ ತಲೆಯ ಹಿಂಭಾಗ ಅಥವಾ ಭುಜಗಳು ಅಥವಾ ಸೊಂಟದ ಭಾಗ ಅಥವಾ ಮೀನು ಮಾಂಸಖಂಡಗಳು ಇದೆಲ್ಲವೂ ಸಹಿತ ನೋವು ಬರುವಂಥ ಸಾಂದ್ರತೆ ಇರುತ್ತೆ. ನೋವು ತುಂಬ ಇದೆ, ಆರೋಗ್ಯ ಕೆಡ್ತಾ ಇದೆ ಅಂಥೇಳಿ ಸುಮ್ಮನೆ ಕೈಕಟ್ಟಿ ಕೂರ್ಲಿಕ್ಕೆ ಆಗೋದಿಲ್ಲ. ಹಾಗಂತ ವೈದ್ಯರ ಸಲಹೆ ತೆಗೆದುಕೊಂಡು ಏನಾದ್ರು ಟ್ಯಾಬ್ಲೆಟ್ಸ್ ತೊಗೋಬೋದಾ? ಆ ಟ್ಯಾಬ್ಲೆಟ್ಸು ವೈದ್ಯರ ಸಲಹೆಯಂತೂ ನೀವು ಮುಂದೆ ನಡೆದ್ರೆ ಇದು ಒಂದು ದಿವಸಕ್ಕೆ ನಿಲ್ಲೋದಲ್ಲ, ಒಂದು 4-6 ದಿವಸ ಈ ನೋವು ನೀವು ಅನುಭವಿಸ್ಬೇಕಾಗತ್ತೆ. ಆದರೆ ಇದೇ ಸಮಯದಲ್ಲಿ ಬುದ್ಧಿವಂತಿಕೆ ಮಾಡೋದಾದರೆ ಒಂದು ಚಿಟಿಕೆ ಜೀರಿಗೆ, ಹಾಗೆ ಒಂದು ಚಿಟಿಗೆಯಷ್ಟು ಓಂ ಕಾಳು ಮತ್ತು ಜೀರಿಗೆಯನ್ನು, ಅಜವಾನ ಅದನ್ನು ನೀವು ಆಹಾರದಲ್ಲಿ ತೆಗೆದುಕೊಂಡು ಒಂದು ಸ್ವಲ್ಪ ಬಿಸಿನೀರು ಕುಡಿದು ಮನೆ ದೇವರನ್ನ ಒಂದು ಪ್ರಾರ್ಥನೆ ಮಾಡಿ ನೆಮ್ಮದಿಯಾಗಿ ಅರ್ಧ ಗಂಟೆ ಸೈಲೆಂಟಾಗಿ ಕೂತ್ಕೊಂಡ್ರೆ ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇರುತ್ತೆ, ಇರ್ತಕ್ಕಂಥ ದೋಷನೂ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರು ಮತ್ತು ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಆಗುತ್ತೆ. ಫಲಾಫಲಗಳಲ್ಲಿ ಏನಾದರೂ ಒಂದು ಸಾಧನೆ ಆಗಬೇಕಾದ್ರೆ, ಸಾಧಿಸಬೇಕಾದ್ರೆ ಅದರ ವಿಶೇಷತೆ ಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು. ಫಲಾಫಲಗಳಲ್ಲಿ ಗುರು ಹಿರಿಯರ ಆಶೀರ್ವಾದ ಬೇಕು. ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಬಹಳ ಅದ್ಭುತವಾದಂಥ ದಿನ. ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ, ವಿಷ್ಣು ದೇವರಿಗೆ ಇಷ್ಟು ತುಳಸಿ ದಳವನ್ನು ಅರ್ಪಣೆ ಮಾಡಿ, ಲಕ್ಷ್ಮೀ ಬೋರ ಸ್ವಾಮಿನ ಪ್ರಾರ್ಥನೆ ಮಾಡಿ, ವರಹಾದೇವರ ಅನುಗ್ರಹ ಪಡೆದ್ರು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನೇ ಮನಸ್ತಾಪ ಇದ್ರೂ ದೂರ ಮಾಡ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಂದು ತಂದು ಅಂತಕ್ಕಂಥದ್ರ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಪಡಿಸ್ಕೊಳ್ತೀರಿ. ಇದೆಲ್ಲದರ ಮಧ್ಯದಲ್ಲಿ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ, ಆದಷ್ಟು ಮನೆ ದೇವರ ಪ್ರಾರ್ಥನೆಯೇ ಇರಲಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಯಾವುದೂ ಸಹಿತ ಪರಿಪಕ್ವತೆ ಸಿದ್ಧಿ ಆಗದಿರತಕ್ಕಂಥದ್ದು, ಕೊಟ್ಟ ವಸ್ತು ಪುನಃ ವಾಪಸ್ ಬರೆದಿರತಕ್ಕಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥ ದಿನ ಇವತ್ತಾದರೂ ಸಹಿತ 4-6 ಜನಗಳ ಸಮ್ಮುಖದಲ್ಲೇ ಮಾಡಬೇಕು. ಯಾವುದೇ ಗೌಪ್ಯವಾಗಿ ಮಾಡ್ತೀನಿ, ಗೌಪ್ಯತೆ ಇಟ್ಕೊಂಡು ಮಾಡ್ತೀನಿ, ಯಾರಿಗೂ ಗೊತ್ತಿಲ್ಲದಂಗೆ ನಿಮಗೆ ಏನೋ ನಾನು ಮಾಡಿಕೊಡ್ತೀನಿ ಅಂದರೆ ಅದು ನಂಬೋ ಮಾತು ಅಲ್ಲ, ಅದು ಸುಳ್ಳಾಗುತ್ತೆ. ಅದರಿಂದ ತೊಂದರೆ ಎದುರಾಗುತ್ತೆ. ಏನೇ ಮಾಡಬೇಕಾದ್ರೂ ಸಭೆ ಸಮಾರಂಭಗಳಲ್ಲಿ 4 ಜನಕ್ಕೆ ತಿಳಿಯುವಂಥ ರೀತಿ ನಿಮ್ಮ ಕುಟುಂಬದಲ್ಲಿ ಹಿರಿಯರ ಜೊತೆಯಲ್ಲಿ ಕೂಡಿಸ್ಕೊಂಡೇ ವ್ಯವಹಾರಗಳು ಮಾಡಿ, ಆಗಷ್ಟೇ ಒಳಿತನ್ನು ಕಾಣ್ತೀರಿ. ಇನ್ನು ಸಣ್ಣ ಪುಟ್ಟ ಮಕ್ಕಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಉದ್ಯೋಗಕ್ಕೆ ಹೊರಡತಕ್ಕಂಥವ್ರು ಭಾಳ ಜೋಪಾನವಾಗಿರಿ. ಅದರಲ್ಲೂ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಏನೇ ಕೆಲಸ ಮಾಡಿದ್ರೂ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮಾತ್ರ ನೀವು ವ್ಯವಹರಿಸಬೇಕು. ಅವರಿದ್ದಾಗ ಮಾತ್ರ ಕೆಲವಷ್ಟು ಕೆಲಸಗಳಿಗೆ ಧೈರ್ಯವಾಗಿ ಮುನ್ನಡಿಬೇಕು. ಆಗಲೇ ಒಳಿತನ್ನು ಕಾಣುವಂಥದ್ದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶಿವ
जटाधरा शिव जटाधरा हर हर भोले नमः शिवाय जटाधरा शिव जटाधरा ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ. ಸಾಂಬ ಸದಾಶಿವನ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ, ಸಾಕಷ್ಟು ವರ್ಷಗಳ ಕನಸು, ಎಲ್ಲರ ಕನಸು ನನಸಾಗುವಂತಹ ಕಾಲ, ಎಲ್ಲರೂ ಕಾತುರತೆಯಿಂದ ಕಾದಂತಹ ಕಾಲ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ನೋಡಬೇಕು ಎಂಬತಕ್ಕಂಥ ಮಹದಾಸೆ ಇದು ಇವತ್ತು ನೆನ್ನೆದಲ್ಲ. ನನ್ನ ಮಾತೃಶ್ರೀಯವರು ಅವರು ಬದುಕಿರುವಾಗ ಅವರು ಹೇಳಿದಂಥ ಮಾತು, ಒಮ್ಮೆ ಆದರೂ ಕೈಲಾಸನಾಥನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥದ್ದು ಅವರ ಆಸೆ ಆಗಿತ್ತು. ಆದರೆ ಅದೃಷ್ಟ, ಆ ಕಾಯಕ ಇವತ್ತು ಕಾರ್ಯಸಿದ್ಧಿ ಆಯಿತು. ಆದರೂ ನಾವು ಬೆಳಿಗ್ಗೆ ಬಂದಾಗ ಸಂಪೂರ್ಣವಾಗಿ ಮೋಡ ಎಲ್ಲ ಮುಚ್ಕೊಂಡಿದ್ದಾಗ, ಆ ಮೋಡವೇ ಸಂಪೂರ್ಣವಾಗಿ ಆ ಕೈಲಾಸನಾಥನ ಸಾನ್ನಿಧ್ಯದಲ್ಲಿದ್ದಾಗ, ಭಗವಂತ ನಮಗಿಲ್ವಾ ಈ ದರ್ಶನ ಅಂತ ಕೇಳ್ತಿದ್ವಿ. ದರ್ಶನದ ಭಾಗ್ಯ ನಮಗಿಲ್ವಾ ಅಂತ ಕೇಳುವಾಗ ನಿಧಾನಕ್ಕೆ ಮೋಡ ಸರಿದದ್ದನ್ನು ನೋಡಿದಾಗ ಈ ಜನ್ಮ ಪಾವನ ಆಯಿತು. ಅಂತಹ ಅದ್ಭುತವಾದಂಥ ಸುಂದರ ಕ್ಷಣಗಳನ್ನು ಕಣ್ತುಂಬಿಸ್ಕೊಂಡ್ವಿ. ತಾವೀಗ ನೋಡ್ತಿರ್ತಕ್ಕಂಥದ್ದು ಆದಿ ಕೈಲಾಸ. ಕೈಲಾಸ ಕ್ಷೇತ್ರಗಳು ಅಂದರೆ 5 ಕೈಲಾಸ ಅಂತ ಹೇಳ್ತಾರೆ, ಪಂಚ ಕೈಲಾಸ ಅಂತ ಹೇಳ್ತಾರೆ. ಆ ಪಂಚ ಕೈಲಾಸಲ್ಲಿ ಇದೊಂದು ಅದ್ಭುತವಾದಂಥ ಕೈಲಾಸ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದನ್ನು ತಾವು ದೃಷ್ಟಿಸಿ ನೋಡಿದ್ರೆ ಮಾತ್ರ ನಿಮಗಿಲ್ಲಿ ಶಿವ ಕಾಣ್ತಾನೆ. ಯಾಕೆಂದರೆ ನಿಮ್ಮ ದೃಷ್ಟಿ, ನಿಮ್ಮ ಮನಸ್ಸು, ನೀವೀಗ ನೋಡ್ತಿರುವಂಥ ಈ ಸುಂದರ ಕ್ಷಣ ಇದೆಯಲ್ಲ, ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಹರ ಹರ ಮಹಾದೇವ್, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ರುದ್ರದೇವರು ಸದಾಕಾಲ ಅಭಿಷೇಕ ಅಲಂಕಾರದಲ್ಲಿರ್ತಕ್ಕಂಥವ್ರು. ಯಾವ ಅಲಂಕಾರ? ಮಂಜಿನ ಅಲಂಕಾರ ಅಥವಾ ಶುದ್ಧದ ಅಂತ ಗಂಗಾಜಲದ ಅಲಂಕಾರ. ಅದರಲ್ಲೂ ಪಾರ್ವತಿ ಸರೋವರದ ಮುಂಭಾಗದಲ್ಲಿ ನಾವಿದ್ದೇವೆ. ಇತ್ತ ಪಾರ್ವತಿ ಸರೋವರ, ಪಾರ್ವತಿಯ ಸಾನ್ನಿಧ್ಯ ಹಿಂಭಾಗ ಪಾರ್ವತಿಯ ಪತಿದೇವರಾದಂತಹ ಸಾಂಬ ಸದಾಶಿವನ ಕೈಲಾಸನಾಥನಾದಂತಹ ಒಂದು ವಿಶೇಷವಾದಂತಹ ಕೈಲಾಸನಾಥನಾದಂತಹ ಸಾನ್ನಿಧ್ಯ ಇಲ್ಲಿದೆ. ಅಂತಹ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಗಣಪತಿಯನ್ನು ನೋಡ್ಬೋದು. ಪ್ರಧಾನವಾಗಿ ತಾವು ನೋಡಬೇಕಾದ್ದು ಮೇಲ್ಭಾಗದಲ್ಲಿ ಗಣಪತಿಯನ್ನು ದರ್ಶನ ಮಾಡ್ತಾ ಇದ್ದೀರಿ. ಗಣಪತಿಯನ್ನು ನೋಡ್ಬೋದು. ಗಣಪತಿಯನ್ನು ನೋಡಿ ಸ್ವಾಮಿಯ ಲಲಾಟದಲ್ಲಿರ್ತಕ್ಕಂಥ ಭಸ್ಮ ಇದೆಯಲ್ಲ, ಆ 3 ಭಸ್ಮ ರೇಖೆಗಳನ್ನು ಇಲ್ಲಿ ನಾವು ನೋಡ್ಬೋದು. ಹಾಗೆ ಸ್ವಾಮಿ ನಂದಿ ವಾಹನನಾಗಿರ್ತಕ್ಕಂಥವನು. ನಂದಿ ವಾಹನವನ್ನೂ ತಾವು ದೃಷ್ಟಿಸಿ ನೋಡಬಹುದು. ನಂದಿ ವಾಹನದ ಮೇಲೆ ಗಣಪನ ಕೂಡಿಸ್ಕೊಂಡು ಗಣಪನ ಹಿಂಭಾಗದಲ್ಲಿ ಶಿವ ಕೂತಿರ್ತಕ್ಕಂಥದ್ದನ್ನು ನೈಜವಾದಂಥ ದೃಶ್ಯ ಕಣ್ಣಿಗೆ ಕಾಣುತ್ತೆ. ಆದರೆ ನೀವು ಸ್ವಲ್ಪ ಕ್ರಮಬದ್ಧವಾಗಿ ಭಗವಂತನ ನಂಬಿ ಭಗವಂತ ಇಲ್ಲಿದ್ದಾನೆ ಎಂಬತಕ್ಕಂತಹ ಮನಸ್ಸಿನಿಂದ ತಾವು ಅದನ್ನು ದೃಷ್ಟಿಸಿ ನೋಡಿ. ಅದೊಂದು ಸೌಭಾಗ್ಯವೇ ಸರಿ. ಭಗವಂತ ಬೇರೆಲ್ಲೂ ಇಲ್ಲ, ಈ ಭೂಮಿ ಮೇಲಿದ್ದಾನೆ. ಭಗವಂತ ಈ ಭೂಮಿ ಮೇಲಿದ್ದಾನೆ. ಆ ಭಗವಂತನ ದರ್ಶನ ಮಾಡಲಿಕ್ಕೆ ಜನ್ಮದಾದರಾದಂತಹ ತಂದೆ ತಾಯಿ ಕೊಟ್ಟಂತಹ ಜನ್ಮ ನಮ್ಮದು. ಅವರ ಋಣವನ್ನಂತೂ ತೀರಿಸಲಿಕ್ಕಾಗುವುದಿಲ್ಲ. ಅಂತಹ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಇಂತಹ ಸಾನ್ನಿಧ್ಯಕ್ಕೆ ಬಂದಾಗ ಸಾಕ್ಷಾತ್ ಸಾಂಬ ಸದಾಶಿವ ಕಣ್ಣಿಗೆ ಕಾಣ್ತಾನಲ್ಲ, ಇದೊಂದು ಸೌಭಾಗ್ಯ. ಸರ್ವಂ ಶಿವಮಯಂ ಸರ್ವಂ ಶಿವಮಯಂ ಸರ್ವಂ ಶಿವಮಯಂ. ಹರಿ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಧ್ವನಿ ಏರು ಧ್ವನಿ ಬರದಂಥ ರೀತಿಯಲ್ಲಿದೆ. ನಾನು ಯಾವಾಗ ಈ ಕೈಲಾಸನಾಥನ ದರ್ಶನ ಮಾಡಿದ್ನೋ
ಆಗ್ಲಿಂದ ಈಗಿನವರೆಗೂ ಈ ಆನಂದ ಬಾಷ್ಪ ಆನಂದದಲ್ಲೇ ಇದೆ. ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ. ಇಲ್ಲಿವರೆಗೂ ನಾನು ನೋಡಿದಂತಹ ಸಾಕಷ್ಟು ಕ್ಷೇತ್ರಗಳಿದೆ. ಎಷ್ಟೋ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಬಂದಿದ್ದೇನೆ. ಆದರೆ ಇಲ್ಲಿ ನನಗೆ ಸಿಕ್ಕಂಥ ಆನಂದ ಇದೆಯಲ್ಲ, ಈ ಆನಂದದ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ. ಎಷ್ಟು ನೋಡಿದ್ರೂ ಮೂಕನಾಗಿ ಆ ಭಗವಂತನ ನೋಡಬೇಕು ಎಂಬತಕ್ಕಂಥ ಆಸೆ ಮಾತ್ರ. ಈ ಆಸೆ ನನ್ನೊಬ್ಬನಿಗೆ ಆಗಬಾರ್ದು. ಎಲ್ಲರೂ ಈ ಕ್ಷೇತ್ರಕ್ಕೆ ಬನ್ನಿ. ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ನಿಮ್ಮ ಹಿರಿಯರನ್ನು, ನಿಮ್ಮ ಜನ್ಮದಾತರನ್ನು, ನಿಮ್ಮ ತಂದೆ ತಾಯಿನ ಜೊತೆ ಮಾಡ್ಕೊಂಡು ಬಂದು ಈ ಸಾನ್ನಿಧ್ಯವನ್ನು ದರ್ಶನ ಮಾಡಿಸೋ ಭಾಗ್ಯ ನಿಮಗೆ ಸಿಗಲಿ ಅಂತ ನಾನು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಶಿವಪಾರ್ವತಿಯರು ನಿಂತಹ ಸಾನ್ನಿಧ್ಯ ಇದು. ಶಿವಪಾರ್ವತಿಯರು ಏಕವಾಗಿ ನಿಂತ ಸ್ಥಳ, ಶಿವಪಾರ್ವತಿಯರ ಮುದ್ದಿನ ಮಗನಾದಂಥ ಗಣಪ ನಿಂತಹ ಸ್ಥಳ. ಈ ಸಾನ್ನಿಧ್ಯದಲ್ಲಿ ಅಂತಹ ಅದ್ಭುತವಾದಂಥ ಸಾನ್ನಿಧ್ಯಗಳಿರೋದ್ರಿಂದ ಎಲ್ಲರೂ ಈ ಸಾನ್ನಿಧ್ಯವನ್ನು ಎಷ್ಟು ವರ್ಣನೆ ಮಾಡಿದ್ರೂ ಅದು ಕಡಿಮೆನೇ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ರುದ್ರಾಭಿಷೇಕವನ್ನು, ಹಾಗೆ ವಿಶೇಷವಾದಂತಹ ದೇವಿಯ ಸಾನ್ನಿಧ್ಯವಾದ್ದರಿಂದ ಒಂದು ದುರ್ಗಾ ಮತ್ತು ಮೃತ್ಯುಂಜಯ ಹವನವನ್ನು, ಆ ಮಹಾಯಜ್ಞವನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಈ ಸೌಭಾಗ್ಯ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ, ತಾವೆಲ್ಲರೂ ನೇರವಾಗಿ ಇಲ್ಲಿ ಬಂದು ದರ್ಶನ ಮಾಡುವಂಥದ್ದಾಗಲಿ. ಆ ಸೌಭಾಗ್ಯವನ್ನು ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಎಲ್ಲರಿಗೂ ಕರುಣಿಸಲಿ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಸುತ್ತ ಇರತಕ್ಕಂತಹ ಈ ಗಣಗಳನ್ನು ನೋಡ್ಬೋದು. ಏನೇ ಆದರೂ ಶಿವಗಣಗಳು ಸಾಕಷ್ಟು ಇದೆ. ಸದಾಕಾಲ ಶಿವಗಣಗಳಿದ್ದರೂ ಎಲ್ಲಿ ಶಿವಗಣಗಳು ಜಾಸ್ತಿನೋ ಅಲ್ಲೇ ಸಾಂಬ ಸದಾಶಿವ. ಈ ಶಿವನಿಗೆ ಅಲಂಕಾರ ಬೇಡ, ಈ ಶಿವನಿಗೆ ಪುಷ್ಪಾಲಂಕಾರ ಬೇಡ, ಈ ಶಿವನಿಗೆ ವಿಶೇಷವಾಗಿರ್ತಕ್ಕಂತಹ ಮುತ್ತು ರತ್ನ ಪಚ್ಚ ವಜ್ರ ವೈಡೂರ್ಯಗಳು ಬೇಡ. ಬೇಕಾಗಿರ್ತಕ್ಕಂಥದ್ದು ಸದಾಕಾಲ ತಂಪಿನಿಂದಿರ್ತಕ್ಕಂಥ ಚಂದ್ರಶೇಖರನಾಗಿರ್ತಕ್ಕಂಥವನು ಸಾಂಬ ಸದಾಶಿವ. ಹಾಗಾಗಿ ಹಿಮದ ಮಡಿಲಲ್ಲಿ ಸ್ವಾಮಿ ನೆಲೆ ನಿಂತಂಥದ್ದು. ಸುತ್ತಮುತ್ತಿರ್ತಕ್ಕಂಥ ಇಷ್ಟು ಬೆಟ್ಟಗಳನ್ನು ನೋಡ್ತಾ ಇದ್ದೀವಿ. ಆ ಒಂದು ವಿಶೇಷವಾದಂಥ ಶಿಖರಕ್ಕಿನ್ನ ಎತ್ತರವಾದಂಥ ಬೆಟ್ಟವನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲೆಲ್ಲೂ ಕಾಣದಂತಹ ಅಷ್ಟು ವಿಶೇಷವಾಗಿರ್ತಕ್ಕಂಥ ಮಂಜಿನ ವಾತಾವರಣ ಅಲ್ಲಿ ಮಾತ್ರ ಇದೆ. ಅಷ್ಟು ಅದ್ಭುತವಾದಂಥ ಶಿಖರದ ಮೇಲೆ ಚಂದ್ರಶೇಖರನಿಗೆ ಸದಾಕಾಲ ತಂಪನ್ನು, ಹಾಗೆ ವಿಶೇಷವಾದಂಥ ಶ್ವೇತವರ್ಣದಲ್ಲಿ ಸ್ವಾಮಿ ಕಂಗೊಳಿಸ್ತಾ ಇದ್ದಾನೆ. ಅದರಲ್ಲೂ ಆ ಶಿಖರದ ಮೇಲ್ಭಾಗದಲ್ಲಿರ್ತಕ್ಕಂಥ ಆ ಕಿರೀಟ ಭಾಗ ಇದೆಯಲ್ಲ, ಆ ಕಿರೀಟ ಭಾಗ ರುದ್ರ ತನ್ನ ಜಟೆಯನ್ನು ಕಟ್ಟಿದ ಹಾಗೆ ಇದೆ. ಆ ಜಟೆಯನ್ನು ಕಟ್ಟಿದಂತಹ ಆ ಸ್ವರೂಪ, ಅದರ ತಳಭಾಗದಲ್ಲಿ ಬಂದರೆ ಗಣಪನ ಮುಖ, ಆ ಗಣಪನ ಮುಖದ ತಳಭಾಗದಲ್ಲಿ ಬಂದರೆ ಈಗಷ್ಟೇ ಸ್ವಲ್ಪ ಮೋಡಗಳು ಕವಿದಿದೆ. ಮೋಡಗಳು ಸ್ವಲ್ಪ ಕಡಿಮೆ ಆದರೆ ವಿಶೇಷವಾದಂತಹ ನಂದಿ ಮುಖವನ್ನು ತಾವು ನೋಡ್ತೀರಿ. ಆ ನಂದಿ ಮುಖವನ್ನು ದಾಟಿ ಪಕ್ಕಕ್ಕೆ ಬಂದರೆ 3 ರೇಖೆಗಳಿರ್ತಕ್ಕಂತಹ ಭಸ್ಮವನ್ನು ನೋಡ್ತೀರಿ. ಅದರ ಮೇಲ್ಭಾಗದಲ್ಲಿ ಓಂಕಾರ ಇರ್ತಕ್ಕಂಥದ್ದನ್ನು ತಾವು ನೋಡ್ಬೋದು. ಆ ಓಂಕಾರ ಇರ್ತಕ್ಕಂಥದ್ದನ್ನು ನೋಡಿದ್ರೆ ಅದು ಮತ್ತಷ್ಟು ಆನಂದವೇ ಸರಿ. ಅತ್ತ ಶಿವ, ಇತ್ತ ಪಾರ್ವತಿ. ಆ ದೇವಿಯ ಸಾನ್ನಿಧ್ಯವನ್ನು ಚಂದ್ರಶೇಖರನ ವಿಶೇಷವಾಗಿರ್ತಕ್ಕಂಥ ತನ್ನ ತಲೆಯ ಮೇಲೆ ಚಂದ್ರನ ಇಟ್ಕೊಂಡಿದ್ದಾನಲ್ಲ, ಅರ್ಧ ಚಂದ್ರಾಕೃತಿ, ಆ ಭಾಗದಲ್ಲಿ ನೋಡಿ ಅರ್ಧ ಚಂದ್ರಾಕೃತಿ, ಅರ್ಧ ಚಂದ್ರಾಕೃತಿಯೂ ಹೌದು. ಹಾಗೆ ದೇವಿಯ ಸಾನ್ನಿಧ್ಯದಲ್ಲಿ ಅಮ್ಮನವರ ಮುಖ ಇರತಕ್ಕಂಥ ಸಾನ್ನಿಧ್ಯವ ಹಾಗೂ ಕಾಣ್ತಾ ಇದೆ. ಗೌರೀರ್ಮಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಇದು ನೈಜವಾಗಿರ್ತಕ್ಕಂಥದ್ದು, ಯಾರೊಬ್ಬರ ಕೆತ್ತನೆ ಅಲ್ಲ. ಇಲ್ಲಿ ಬಂದು ಯಾರು ಕೆತ್ತನೆ ಮಾಡೋ ಧೈರ್ಯ ಮಾಡ್ತಾರೆ? ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸುತ್ತಮುತ್ತ ಎಲ್ಲಿಂದೆಲ್ಲಿ ನೋಡ್ರೂ ಸಹಿತ ಪರ್ವತ ಶ್ರೇಣಿಗಳು. ಈ ಪರ್ವತ ಶ್ರೇಣಿಯಲ್ಲಿ ಭಗವಂತ ಬಂದು ಇಲ್ಲಿ ತನ್ನ ಆನಂದದಿಂದ ಇಲ್ಲಿ ಕೂತಿರ್ತಕ್ಕಂಥದ್ದು, ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಿರ್ತಕ್ಕಂಥ ಕಾಲ. ಅತ್ತ ದೇವಿ ಪ್ರಸನ್ನಳಾಗಿದ್ದಾಳೆ. ಅದರ ತಳಭಾಗದಲ್ಲಿ ಓಂಕಾರ, ಅದರ ತಳಭಾಗದಲ್ಲಿ ಭಸ್ಮ, ಈ ಕಡೆ ನಂದಿ, ಮೇಲ್ಭಾಗ ಗಣಪ. ಇನ್ನು ಆ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಶಿಖರ, ಆ ಜಟೆಯನ್ನು ಕಟ್ಟಿರ್ತಕ್ಕಂಥ ಸಾಂಬ ಸದಾಶಿವ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಜೊತೆಗೆ ಆ ವಿಶೇಷವಾಗಿರ್ತಕ್ಕಂಥ ಜಟೆಯನ್ನು ಕಟ್ಟಿ ಸ್ವಾಮಿ ಶ್ವೇತವರ್ಣದ ಆ ವಿಶೇಷವಾಗಿರ್ತಕ್ಕಂಥ ವಸ್ತ್ರವನ್ನು ಹುಟ್ಟಿದ್ದಾನಲ್ಲ, ಶ್ವೇತವರ್ಣಂ ಶ್ವೇತಮಾಲ್ಯಾಂಬರಧರಂ ಶ್ವೇತಗಂಧಾನುಲೇಪನಂ ಶ್ವೇತಾಶ್ವಾರ್ ಶ್ವೇತಶ್ಚಕ್ರ ಧ್ವಜತಾಕಾರ ಶೋಭಿತಂ. ಭಗವಂತ ಆ ಶ್ವೇತವರ್ಣದಲ್ಲಿ ಕೂತು ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನೂ ಸಹಿತ ಕೃಷ್ಣವರ್ಣದ ಶಿಲೆಯಲ್ಲಿ ಸಾಂಬ ಸದಾಶಿವ ನೆಲೆಸಿದ್ದಾನೆ. ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ. ಹರ ಹರ ಮಹಾದೇವ
ಹರ ನಮಃ ಪಾರ್ವತೀಪದೇ ಹರ ಹರ ಮಹಾದೇವ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಸಾನ್ನಿಧ್ಯ ಆದಿ ಕೈಲಾಸಲ್ಲಿ ನಾವಿದ್ದೇವೆ. ಆದಿ ಕೈಲಾಸ ಎಂಬತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ಪುಣ್ಯವಾದಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಆದಿ ಕೈಲಾಸನ ಸಾನ್ನಿಧ್ಯದಲ್ಲಿ ಸಾಂಬ ಸದಾಶಿವನಿಗೆ ಫಲಪಂಚಾಮೃತ ಅಭಿಷೇಕ. ಹಾಗೆ ಈ ಪಾರ್ವತಿ ಸರೋವರದ ಈ ಒಂದು ತಟದಲ್ಲಿ ಪಾರ್ವತಿ ಸರೋವರದ ತಟದಲ್ಲಿ ಯಜ್ಞೇಶ್ವರನ ಆರಾಧನೆ ಮಾಡಿ ಶಿವಪಾರ್ವತಿಯರ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನಡೆಸುವಂಥ ಈ ಶುಭಗಳಿಗೆ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ, ಭಗವತಿಯ ಅನುಗ್ರಹ ಸಿಗಲಿ. ಇವತ್ತು ನಡೆಸ್ತಿರ್ತಕ್ಕಂಥ ಈ ಒಂದು ಲೋಕ ಕಲ್ಯಾಣಾರ್ಥವಾದಂಥ ಮಹಾಸಂಕಲ್ಪ ನಾವು 10 ವರ್ಷ ಪೂರೈಸಿಕೊಂಡು 11ನೇ ವರ್ಷಕ್ಕೆ ಬಂದಂತಹ ಈ ಮೊದಲ ಕ್ಷಣಗಳು. ಹಾಗಾಗಿ ಆದಿ ಕೈಲಾಸಲ್ಲಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಸಾನ್ನಿಧ್ಯ, ಸಾಕ್ಷಾತ್ ಭಗವಂತ ನಿಂತಂಥ ಸಾನ್ನಿಧ್ಯ. ಈ ಪಾರ್ವತಿಯ ಸರೋವರದಲ್ಲಿ ಶಿವ ಬಂದು ಸ್ನಾನವನ್ನು ಮಾಡಿ ನಂತರ ಅಲ್ಲಿ ತಪಸ್ಸಿಗೆ ಕೂತ್ಕೊಂಡ ಅಂತಕ್ಕಂಥದ್ದು ಒಂದು ವಾಕ್ಯ ಇದೆ. ಹಾಗಾಗಿ ಶಿವಪಾರ್ವತಿಯರು ನಿಂತಂಥ ಈ ಸಾನ್ನಿಧ್ಯ, ಅದರಲ್ಲೂ ಈ ಒಂದು ಕೈಲಾಸನಾಥನಾದಂತಹ ಆ ಭವ್ಯವಾದಂತಹ ಸುಂದರವಾದಂತಹ ಮೂರ್ತಿ ಏನೇ ಆದರೂ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯ ಆರಾಧನೆಯೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಪ್ರಕೃತಿಯ ಮಡಿಲಲ್ಲಿ ಆರಾಧನೆ ನಡೀತಿರ್ತಕ್ಕಂಥ ಪ್ರಕೃತಿ ದೇವತೆಯ ಅನುಗ್ರಹ ಸಹಿತ ನಾಡಿನ ದೇಶದ ಸಮಸ್ತರಿಗೂ ಸಿಗಲಿ, ಒಳ್ಳೆಯದಾಗಲಿ. ತಾವೆಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಈಗ ನಡೆಯುವಂತಹ ಮಹಾಸಂಕಲ್ಪ, ಈ ಸಂಕಲ್ಪದಲ್ಲಿ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಜಗದಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಜೊತೆಗೆ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲರಿಗೂ ಭಗವಂತನ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ಆದಷ್ಟು ಬೇಗ ತಾವೇ ಸ್ವತಃ ಬಂದು ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಆದಿ ಕೈಲಾಸನ ಈ ಕೈಲಾಸದ ವಿಶೇಷವಾಗಿರ್ತಕ್ಕಂಥ ಪಾರ್ವತಿ ಸರೋವರದ ಸಾನ್ನಿಧ್ಯದಲ್ಲಿ ಬಂದು ನೀವೇ ಪ್ರತ್ಯಕ್ಷವಾಗಿ ನಿಂತು ಸ್ವಾಮಿನ ದರ್ಶನ ಮಾಡುವಂಥದ್ದಾಗಲಿ.
ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮಿವ ವಂದನಾಂ ಮೃತ್ಯೋನ್ ಭಕ್ಷೇಯಮಾಮೃತಾತ್. ॐ नमः शिवाय ॐ नमः शिवाय हर भोले ನಾಭಿ ಎಂಬತಕ್ಕಂತಹ ಕ್ಷೇತ್ರ. ಆದಿ ಕೈಲಾಸ ದರ್ಶನಕ್ಕೆ ಹೊರಟಾಗ ಇನ್ನೇನು ಸ್ವಾಮಿ ಸಮೀಪಕ್ಕೆ ಹತ್ತತ್ರಕ್ಕೆ ನಾವು ಹೊರಟಿದ್ದೀವಿ ಅಂದಾಗ ಸಮಯ ಮುಗಿತಾ ಬರುತ್ತೆ. ರಾತ್ರಿ ಅಲ್ಲೇ ವಾಸ್ತವ್ಯ ಹೂಡಬೇಕಾಗತ್ತೆ. ಆದರೆ ವಾಸ್ತವ್ಯ ಹೂಡೋದಕ್ಕೂ ಮುನ್ನ ನಾಭಿ ಪ್ರವೇಶ ಮಧ್ಯದಲ್ಲೇ ಒಂದು ಭವ್ಯವಾದಂಥ ಶಿವಮಂದಿರ ಸಿಗುತ್ತೆ. ಆ ಶಿವಮಂದಿರವನ್ನು ದರ್ಶನ ಮಾಡಬೇಕು ಅನ್ನತಕ್ಕಂಥ ಚಿಂತನೆಯಿಂದ ನಾವು ಒಳಗೆ ಹೊರಟ್ರೆ ಅದೃಷ್ಟ ಎಂಬಂತೆ ಅಲ್ಲಿ ಒಂದು ಹೋಮವನ್ನು ನಡೆಸೋಣ, ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯದಲ್ಲಿ. ಆಗ ಸಂಜಾಕಾಲದ ಸಮಯ ಆದರೂ ಆ ಸಾನ್ನಿಧ್ಯದಲ್ಲಿ, ಶಿವ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಸ್ವಾಮಿಗೆ ಒಂದು ಅರ್ಚನಾ ಸಂಕಲ್ಪವನ್ನು, ಅಭಿಷೇಕವನ್ನು ಮಾಡಬೇಕು ಎಂಬತಕ್ಕಂಥದ್ದು. ಎಷ್ಟೇ ಆದರೂ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳ್ತಾರೆ. ಸ್ವಾಮಿ ನಿತ್ಯವೂ ಸಹಿತ ಅಭಿಷೇಕದಲ್ಲಿರ್ತಕ್ಕಂಥವನು, ತಂಪಲ್ಲಿರ್ತಕ್ಕಂಥವನು ಚಂದ್ರಶೇಖರನ ಸಾನ್ನಿಧ್ಯದಲ್ಲಿ ಅಭಿಷೇಕವನ್ನು ಮಾಡಿ ಅಲ್ಲೇ ಒಂದು ಮಹಾಯಜ್ಞವನ್ನು ಮಾಡಿ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕವಂದನಾ ಮೃತ್ಯೋನ್ ಭಕ್ಷೇಯಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಹೀಗೆ ಶಿವ ಸಾನ್ನಿಧ್ಯದಲ್ಲಿ ಒಂದು ಹೋಮವನ್ನು ನಡೆಸಿ ಅಲ್ಲಿರ್ತಕ್ಕಂಥ ಶಿವನ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಒಳಿತಾಗಲಿ, ಜೈ ಜವಾನ್ ಜೈ ಕಿಸಾನ್. ತಾವು ನೋಡ್ತಿರ್ತಕ್ಕಂಥದ್ದು ಅದು ಆಕಾಶವೂ ಅಲ್ಲ, ಅಥವಾ ವಿಶೇಷವಾಗಿರ್ತಕ್ಕಂತಹ ಅಲ್ಲಿ ಹಿಮದಿಂದ ಕೂಡಿರ್ತಕ್ಕಂಥ ಒಂದು ಪರ್ವತ ಅಂತಲೇ ಹೇಳ್ಬೋದು. ಹಿಮದಿಂದ ಕೂಡಿರ್ತಕ್ಕಂಥ ಪರ್ವತದ ಪಕ್ಕದಲ್ಲಿರ್ತಕ್ಕಂಥದ್ದೇ ಈ ಶಿವ ಸಾನ್ನಿಧ್ಯ. ಈ ಶಿವ ಸಾನ್ನಿಧ್ಯದಲ್ಲಿ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿರತಕ್ಕಂಥ ಭಗವಂತ ಸಾಂಬ ಸದಾಶಿವ. ತಾವು ನೋಡ್ತಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಹಿಮಪರ್ವತವೇ. ನಾನಂದುಕೊಂಡದ್ದು ಇದೇ ಆದಿ ಕೈಲಾಸ ಇರ್ಬೋದೇನೋ, ಕೈಲಾಸನಾಥನ ದರ್ಶನ ಇಲ್ಲೇ ಆಯ್ತೇನೋ ಅಂತ. ಇದಲ್ಲ, ಇನ್ನೂ ಮುಂದೆ ಸಾಕಷ್ಟು ದೂರ ಪರಿಕ್ರಮಿಸಬೇಕು. ಆದರೆ ಪರಿಕ್ರಮಿಸೋದಕ್ಕೂ ಮುನ್ನ ಇಲ್ಲಿ ಶಿವ ದರ್ಶನ ಕೊಟ್ಟಂತಹದ್ದಿದೆಯಲ್ಲ, ಅದು ಆನಂದವೇ ಆನಂದ. ಇದೆಲ್ಲ ಒಂದಾದ ನಂತರ ಸ್ವಾಮಿಗೆ ಒಂದು ಷೋಡಶೋಪಚಾರ ಪೂಜೆ ಆಯಿತು, ಹೋಮ ಹವನ ಆಯಿತು, ತೃಪ್ತಿಕರವಾದಂತಹ ಆರಾಧನೆ ಆಯಿತು. ಹವನಕ್ಕೆ ಹೇಳುವಂತಹ ಬೀಜಾಕ್ಷರಿ ಮಂತ್ರಗಳಿಂದ ಸ್ವಾಮಿಯನ್ನು ತೃಪ್ತಿಕರವಾದಂಥ ಪ್ರಾರ್ಥನೆ ಮಾಡಿ ಆಗ ಪೂರ್ಣಾಹುತಿಗೆ ಅಲ್ಲೇ ಇದ್ದಂಥ ಪದಾರ್ಥಗಳಿಂದ ಪೂರ್ಣಾಹುತಿ ಆಯಿತು. ಅರಣ್ಯದಲ್ಲಿ ಸಿಗ್ತಕ್ಕಂಥ ವನಸರಿಗಳು, ಸಾಂಬ ಸದಾಶಿವನಿಗೆ ಇಷ್ಟವಾಗಿರ್ತಕ್ಕಂಥ ವನಮೂಲಿಕೆಗಳು, ಸಾಕ್ಷಾತ್ ಭಗವಂತನೇ ನೆಲೆ ನಿಂತಹ ಈ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಈ ಯಜ್ಞವನ್ನು ದರ್ಶನ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಮನೋಕಾಮನೇಶ್ವರನ ವಿಶೇಷವಾಗಿರ್ತಕ್ಕಂತಹ ಮಹಾದೇವಂದಿರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಮಹಾದೇವನ ಅನುಗ್ರಹ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ ಅಂತ ಭಗವಂತನಿಗೆ ಅರ್ಪಣೆ ಮಾಡೋಣ. ಈಗ ತಾವು ನೋಡಿದಂಥ ಪೂರ್ಣಾಹುತಿ ಕಾಲ ಸಹಿತ ಆ ಪೂರ್ಣಾಹುತಿಗೆ ಬೇಕಾದಂಥ ಪದಾರ್ಥ ಅದೇ ಪ್ರಾಂತ್ಯದಲ್ಲಿ ಸಿಕ್ಕಂತಹದ್ದೇ. ಹಾಗಾಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಈ ಸೃಷ್ಟಿನಲ್ಲಿ ಎಲ್ಲವೂ ಎಲ್ಲಿ ಏನೇನು ಸಿಗುತ್ತೋ ಆ ಸಿಕ್ಕಂಥದ್ರಲ್ಲೇ ಭಗವಂತನ ತೃಪ್ತಿಪಡಿಸಬೇಕು ನಾವು. ಯಾಕೆ ಅಂದರೆ ಇಲ್ಲಿ ನಾನು ತಂದಿದ್ದು ಏನೂ ಇಲ್ವಲ್ಲ, ನಾನು ತಂದದ್ದೂ ಇಲ್ಲ, ನಾನು ತಗೊಂಡು ಹೋಗೋದೂ ಇಲ್ಲ, ತಂದದ್ದೂ ಇಲ್ಲ, ತಗೊಂಡು ಹೋಗೋದಿಲ್ಲ ಅಂದಮೇಲೆ ಇನ್ನು ಸೃಷ್ಟಿಯಲ್ಲಿ ಇರೋದೆಲ್ಲ ಭಗವಂತನಿಗೆ ಸೇರತಕ್ಕಂಥದ್ದಲ್ವ. ಭಗವಂತನ ಸೃಷ್ಟಿಯಲ್ಲಿ ಏನಿದೆಯೋ ಅದೆಲ್ಲವೂ ಆತನ ಕೃಪೆಯಿಂದಲೇ. ಭಗವಂತನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಯಜ್ಞೇಶ್ವರನ ಆರಾಧನೆ ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಆ ಶಿವಮಂತ್ರವನ್ನು ಹೇಳ್ತಾ ಶಿವನ ವಿಶೇಷವಾದಂಥ ಆರಾಧನೆ ಮಾಡುವಂಥ ಈ ಸುಂದರಗಳಿಗೆ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ಕಣ್ಗಳಿಗೂ ಭಗವಂತನ ಅನುಗ್ರಹ ಉಂಟಾಗಲಿ. ಸ್ವಾಮಿಗೆ ಈ ಥರ ಇರ್ತಕ್ಕಂಥ ಈ ಫಲಪುಷ್ಪಗಳು, ಈ ಪುಷ್ಪಗಳಿದೆಯಲ್ಲ, ಇದು ನಮ್ಮ ರಾಜ್ಯದಿಂದ ಹೊರಟಂಥದ್ದು. ಅಲ್ಲಿ ಸಿಗುವಂಥದ್ದು ಬರೀ ಪತ್ರೆಗಳು ಮಾತ್ರ. ಪತ್ರೆಗಳು ಅಥವಾ ಆ ಭಾಗದ ಪುಷ್ಪಗಳು ಅದು ಅಲಂಕಾರ ಅಂದರೆ ಆ ಭಾಗಕ್ಕೆ ಚೆನ್ನ. ಆದರೆ ಅದೃಷ್ಟ ಎಂಬಂತೆ ನಾವು ಕರ್ನಾಟಕದಿಂದ ತೆಗೆದುಕೊಂಡು ಹೋದಂತಹ ಫಲಪುಷ್ಪಗಳು ಸಾಕಷ್ಟು ಇತ್ತು. ಆದರೆ ನಮ್ಮ ಚಿಂತನೆ ಆದಿ ಕೈಲಾಸನ ಸಾನ್ನಿಧ್ಯದಲ್ಲಿ ಅಂತಿತ್ತು. ಆದರೆ ಇಲ್ಲೂ ಸಹಿತ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಹೋಮವನ್ನು ಮಾಡಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ವಿ. ಆ ಪ್ರಾರ್ಥನೆ ಕಾಲ ದರ್ಶನ ಮಾಡಿ.
ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಿದ್ದೀರಿ. ಪುಣ್ಯ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಿದ್ದೀರಿ. ಅಘೋರೇಭ್ಯೋ ದಘೋರೇಭ್ಯೋ ಘೋರ ಘೋರತರೇಭ್ಯಃ ಸರ್ವೇಭ್ಯ ಸರ್ವೇಭ್ಯೋ ನಮಸ್ತೆಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಮನುಷ್ಯನ ಇಹಪರಗಳಲ್ಲಿ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳೆಲ್ಲವೂ ಸಹಿತ ದೂರ ಆಗಲಿ, ನಿನ್ನ ಅನುಗ್ರಹವನ್ನು ದಯಪಾಲಿಸಪ್ಪ ಅಂತ ಹೇಳಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನಲ್ಲಿ ಮೊರೆ ಇಡುವಂತಹ ಕಾಲ. ಹಾಗಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾವೆಲ್ಲರೂ ಮನೆಯಲ್ಲೇ ಕೂತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡಿದ್ದೆ ಆದರೆ ಭಗವಂತನ ಸಂಪೂರ್ಣ ಅನುಗ್ರಹವನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಹರೇ ನಮಃ ಪಾರ್ವತೀ ಪತಯೇ, ಹರ ಹರ ಮಹಾದೇವ.